ಸ್ಟಾರ್ಟ್ ಅನ್ನಪ್ಪ. ರೋಲಿಂಗಾ? ಎಸ್ ಸರ್. ಸಿನಿಮಾ ರಿಲೀಸ್ ಆಗಿದೆ. ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಕಂಗ್ರ್ಯಾಟ್ಸು. ಮೋಹನ್ ಸರ್ ಡ್ರೀಮ್ ಇದು. ನನಗೆ ನೆನಪಿದೆ ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲರೂ ಮಾಡಿದ್ದು ಬಿಕಾಸ್ ಆಫ್ ಮೋಹನ್ ಸರ್. ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದ್ದೆ ಎಲ್ಲವೂ. ಅಂದರೆ ಅವರು ಇದನ್ನು ಪ್ರಿಡಿಕ್ಟ್ ಮಾಡಿದರು, ಈ ಥರ ಬರುತ್ತೆ, ಈ ಥರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಕಂಗ್ರ್ಯಾಚುಲೇಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆನೂ ನೈಟು ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ. ನಮ್ದೇನಿದೆ ಈಗೆಲ್ಲ ಆಯಿತು, ಇನ್ನು ಇಲ್ಲಿಂದ ಜನಗಳು ಅಷ್ಟೇ. ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಬಂದ ತಕ್ಷಣ ಅವ್ರಿಗೆ ವೈಟೇಜ್ ಇರುತ್ತೆ, ಇವ್ರಿಗೆ ವೈಟೇಜ್ ಇರುತ್ತೆ ಅಂತ ಹೇಳ್ತಾರೆ. ನೋಡಿದ್ಮೇಲೆ ಗೊತ್ತಾಗ್ತಿರೋದು ಇಲ್ಲಿ ಕತೆಗೆ ವೈಟೇಜ್ ಇದೆ. ಎಲ್ಲರೂ ಒಂದೇ ಥರ ಇದ್ದಾರೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ತಗೊಂಡು. ಥ್ಯಾಂಕ್ ಯು. ಅದು ಅವ್ರು ನೀವು ಆ ಕ್ರೆಡಿಟ್ ಎಲ್ಲ ಮೋಹನ್ ಸರ್ ಕೊಡಬೇಕು, ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಕೊಡಬೇಕು ಮೋಸ್ಟ್ಲಿ. ಓಕೆ, ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಮೂಡ್ತಾ ಇರೋ ಪ್ರಶ್ನೆ, ವೀರಪ್ಪನ ಕತೆನಾ ಅಂತ. ಸರ್ ಹೇಳಿ, ಬ್ಯಾಕ್ ಟು ಬ್ಯಾಕ್ ಹಿಟ್ಗಳು ಕೊಡ್ತಾ ಇದ್ದೀರಾ? ಏನಿಲ್ಲ, ಏನೋ ಹಂಗೆ ಹೋಗ್ತಿದೆ. ಎಷ್ಟು ಖುಷಿ ಆಗುತ್ತೆ, ಯಾಕಂದ್ರೆ ಪ್ರತಿಯೊಬ್ಬ ನಾಯಕನು, ಪ್ರತಿಯೊಬ್ಬ ಕಲಾವಿದರು, ನಾಟ್ ಓನ್ಲಿ ಕಲಾವಿದರು, ನಾನು ಹೇಳ್ತೀನಿ, ಒಂದು ಸಿನಿಮಾ ಆಗಬೇಕಂದ್ರೆ ಆಲ್ಮೋಸ್ಟ್ 150-200 ಜನ ಕೆಲಸ ಮಾಡಿದ್ರು. ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ನಾನು ಹೂಡಿಕೆ ಆಗೋ ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ. ಅದನ್ನು ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು, ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗಲಿ ಅಂತ ಕೇಳ್ಕೊತೀವಿ. ಸರ್ ಪಾರ್ಟ್ 2 ನೀವು ನಮಗೆ ಸರ್ ಬನ್ನಿ. ಸರ್ ಬ್ಯಾಕ್ ಟು ಬ್ಯಾಕ್ 3ನೇ ಸಿನಿಮಾ ಎಷ್ಟು ಖುಷಿ ಆಗ್ತಿಲ್ಲ? ತುಂಬ ಖುಷಿ ಆಗ್ತಾಯಿದೆ. ಇದು ನನ್ನ ಸುಮಾರು ವರ್ಷಗಳಿದೆ ಕನಸು, ಒಂದು ದೊಡ್ಡ ಸಿನಿಮಾ, ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಮಾಡೋಕ್ಕೆ ಒಂದು ಆಸೆ ಪಟ್ಟೆ. ಅದಕ್ಕೆ ಕಲಾವಿದರು ಬೇಕಿತ್ತು, ಅನೀಶ್ ಸರ್, ಚಿಕ್ಕಣ್ಣ, ಗುರುವಂದನ್ನು, ಆಮೇಲೆ ರಂಗನ ರಘು ಸರ್. ನಾನು ಏನು ಕನ್ಸ್ಕೊಂಡಿದ್ವಿ, ನಾನು ನಮ್ಮ ರೈಟ್ರು ಸತ್ಯೇಶ್ ಅವರೇ ಸಾಗರ್, ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ. ಇದಕ್ಕೆಲ್ಲ ನೀವು ಕಾರಣ. ಹೌದು, ಅಲ್ಲ ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು, ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ ಅಲ್ಲ, ಕೆಲವು ಕೇಳಿರ್ತೀವಲ್ಲ, ಈ ಥರ ನಡೆದಿದೆ, ಈ ಥರ ಆಗಿದೆ, ಆ ಕಲ್ಪನೆಯಲ್ಲಿ ಮಾಡಿರೋ, ಇನ್ಸ್ಪೈರ್ ತೊಗೊಂಡು ಮಾಡಿರೋಂಥ ಕತೆ. ಹೊರಲಾಗಿ ವೀರಪ್ಪನಿಗೂ ಇವ್ರಿಗೂ ಡೈರೆಕ್ಟಾಗಿ ಯಾವುದು ಲಿಂಕ್ ಇಲ್ಲ. ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಹೊಸ ಕ್ಯಾರೆಕ್ಟರ್ ಅದು, ಬೀರ ಅನ್ನೋ ಕ್ಯಾರೆಕ್ಟರ್. ಖಂಡಿತ ನಾವು ಅದೇ ಒಂದು ಯಾವುದೇ ಆದಂಥ ಏನೋ ಬೇರೆ ಮನಸ್ಸಿಗೆ ಬರಬಾರ್ದು, ಒಂದು ನೀಟು ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಕೊಡಬೇಕು ಅಂತಲೇ ಪ್ಲಾನ್ ಮಾಡಿದ್ದು. ಸಾರಿ, ಎಸ್ ಇಲ್ಲ ಇಲ್ಲ, ನಾನು ಆ್ಯಕ್ಚುಲಿ ಬಾಂಬೆ ಮಿಡಾಯ್, ಡಬಲ್ ಇಂಜನ್ನು ಏನು ಸಿನಿಮಾಗಳು 3 ಜನ ಕ್ಯಾರೆಕ್ಟರ್ಗಳು ಇಟ್ಕೊಂಡು ಹ್ಯಾಂಡ್ಲ್ ಮಾಡ್ತಾರೆ. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದೇ ಆದಂಥ ವ್ಯಾಲ್ಯೂ ಕೊಟ್ಕೊಂಡು ಇಡೀ ಸಿನಿಮಾನ ಕ್ಯಾರಿ ಮಾಡಿದ್ದೀವಿ. ಇದಕ್ಕೆ ಆದಂಥ ಒಂದು ಸುಮಾರು 1.5 ವರ್ಷ ಸ್ಕ್ರಿಪ್ಟ್ ಮಾಡಿದ್ದೀವಿ. ಯಾವುದೋ ಒಂದು ಮಲ್ಟಿ ಸ್ಟಾರ್ ಮಾಡಬೇಕಾದ್ರೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಸ್ಕ್ರಿಪ್ಟ್ ಮಾಡ್ಕೊಂಡು. ಪಾರ್ಟ್ 2 ಬರುತ್ತೆ ಸರ್? ಪಾರ್ಟ್ 2 ಬರುತ್ತೆ. ಥ್ಯಾಂಕ್ ಯು. ಒಂದು ನಿಮಿಷ, ಫಸ್ಟ್ ಶೋ ನೋಡಿದ್ರೆ ಹೇಗೆ ಅನಿಸ್ತು ಫ್ಯಾನ್ಸ್ ಜೊತೆ ಕೂತ್ಕೊಂಡು ನಿಮಗೆ? ಇಲ್ಲ, ತುಂಬ ಖುಷಿ ಆಯಿತು. ಯೂಶ್ವಲಿ ನಾನು ಫಸ್ಟ್ ಶೋ ಯಾವ ಸಿನಿಮಾನೂ ಮಿಸ್ ಮಾಡಲ್ಲ. ಮೋಸ್ಟ್ಲಿ ಶಿವಣ್ಣನ ಸಿನಿಮಾ ಭೈರತಿ ರಣಗಲ್ಲೂ ಹೋಗಿದ್ದೆ. ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನಾನು ಫಸ್ಟ್ ಶೋ ನೋಡ್ತೀನಿ. ಆ ವೈಬ್ಗೋಸ್ಕರ ಅಷ್ಟೇ. ಆ ಫೀಲೇ ಬೇರೆ. ಮನೇಲಿ ಕೂತ್ಕೊಂಡು ಫೋನಲ್ಲಿ ನೋಡೋದು, ಇಲ್ಲ ಮಾಲಲ್ಲಿ ಸೈಲೆಂಟಾಗಿ ನೋಡೋದಕ್ಕಿಂತ ಈ ಥರ ವೈಬ್, ಜನ ಕೂಗೋದು, ಕಿಚ್ಚೋದು, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದೇ ಖುಷಿ. ಸೊ ತುಂಬ ಖುಷಿ ಆಗ್ತಾಯಿತ್ತು. ಮೇಡಮ್, ನಿಮ್ಮ ಸೀನ್ಗಳು ಬಂದಾಗ ಥಿಯೇಟ್ರಲ್ಲಿ ತುಂಬ ಜನ ವಿಶಾಲ್ ಹೊಡೆದ್ರು, ಅಂದರೆ ಲಾಸ್ಟ್ ಡೈಲಾಗ್ ತಮಿಳ್ ಡೈಲಾಗು ಹೇಗೆ ಕಲ್ತ್ರಿ ಆ ತಮಿಳ್ ಡೈಲಾಗ್? ಇಲ್ಲ, ನಮ್ಮಮ್ಮ ಕುಂಭಕೋಣಂನಿಂದ, ತಮಿಳ್ನಾಡುಯಿಂದನೇ. ಸೊ ನನಗೆ ತಮಿಳ್ ಬರುತ್ತೆ. ನಮ್ಮ ಮನೇಲಿ ಕನ್ನಡ ಮಾತಾಡೋದು, ಬಟ್ ನಮ್ಮಮ್ಮ ಓದಿದ್ದು ಬರ್ದಿದ್ದಲ್ಲ ತಮಿಳು. ಸೊ ನನಗೆ ತಮಿಳ್ ಈಸಿ ಆಯಿತು ಅಂತ ಅವರು ತಮಿಳ್ ಡೈಲಾಗ್ಸ್. ಇವಾಗ ಅನೀಶ್ ಅವ್ರು ತೆಲುಗು ಮಾಡಿದಾರಲ್ವ, ಅವ್ರು ತೆಲುಗು ಬರುತ್ತೆ. ಚಿಕ್ಕಣ್ಣಂಗೆ ಚಾಲೆಂಜು ಇಂಗ್ಲೀಷಲ್ಲಿ ಮಾತಾಡೋದು, ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ ಎಲ್ಲ ಫೈಟು
ಇದೇ ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಮಾಡಿರೋದು. ರವಿವರ್ಮ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಏನು ಪಲ್ಟಿ ಓಡಿಸಿ ಮರದ ಮೇಲೆ ಎಸ್ದು ಎಲ್ಲ ಮಾಡಿದ್ರು. ಬಟ್ ಅವ್ರು ಹೇಳಿದ್ದ ಎಲ್ಲ ನಾನು ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಅವೆಲ್ಲ ನೋಟಿಸ್ ಮಾಡಿದ್ದೀರಾ ಅಂತ ನಾವು ಎಷ್ಟು ಮಾಡಿದ್ವಿ. ಕಾಡೊಳಗೆ ಓಡಾಡ್ಬೇಕಾದ್ರೆ ಅದೇ ಸರ್ ತುಂಬ ಕಷ್ಟ ಇರುತ್ತೆ. ಹಾವು ಅದು ಇದು ಎಲ್ಲ ಮಧ್ಯ ಕಾಣಿಸ್ಕೋತಾ ಇತ್ತು ನಮಗೆ. ಬಟ್ ಆಲ್ಸೋ ಅವರು ಪ್ರಿಕಾಷನ್ಸ್ ತೊಗೊಂಡಿದ್ರು ಪ್ರೊಡಕ್ಷನ್ ಸೈಡಿಂದ. ಸೊ ಅಷ್ಟೊಂದೇನು ಚೆನ್ನಾಗೇ ಇದ್ದೀವಿ ಅಂದರೆ ಏನೂ ಆಗಿಲ್ಲ ಅಂತ ಅರ್ಥ. ತಮಿಳ್ನೊಳಗೆ ಮತ್ತೆ ಹೇಳಿ ನಂಗೆ ಬರಲ್ಲ ಸರ್, ಮರ್ತೋಗಿದೆ. ತುಂಬ ಹಿಂದೆ ಶೂಟ್ ಮಾಡಿದ್ದು. ನೋಡಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಪಾರ್ಟ್ 2 ಬೇರೆ ಲೀಡ್ ಕೊಟ್ಟಿದ್ದಾರೆ. ಪಾರ್ಟ್ 2 ಬರುತ್ತಾ ಹೇಗೆ? ನಂಗೆ ಐಡಿಯಾ ಇಲ್ಲ ಸರ್. ಪ್ರೊಡಕ್ಷನ್ ಸೈಡಿಂದ ಕನ್ಫರ್ಮೇಷನ್. ಆಡಿಯನ್ಸಿಗೆ ಏನು ಹೇಳ್ತಾರೆ? ಫಾರೆಸ್ಟ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ದಯವಿಟ್ಟು ನಿಮ್ಮ ಹತ್ರ ಚಿತ್ರಮಂದಿರದಲ್ಲಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಂತ. ಥ್ಯಾಂಕ್ ಯು.